ಮೂಡ ಹಗರಣ ಪ್ರಕರಣ ಸಂಬಂಧ ಸಾಕಷ್ಟು ಹೋರಾಟವನ್ನ ಮಾಡ್ತಿರುವಂತಹ ಆಟೆಯ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಈಗ ಆರೋಪಗಳು ಕೇಳಿಬರ್ತಿದೆ. ಒಂದೆಡೆ ಸೀರೆ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಯಿತು. ಅವರು ಊರು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇದರ ನಡುವೆ ಸದ್ಯ ಅವರಿಗೆ ಆಮಿಷಗಳನ್ನ ಒಡ್ಡಿ ಹಣದ ಆಮಿಷದ ಜೊತೆಗೆ ಮೂಡ ಪ್ರಕರಣದ ಹಿಂದೆ ಸರಿಬೇಕಂತೇಳಿ ಒತ್ತಡ ತರುವಂತ ಕೆಲಸಗಳು ಕೂಡ ಆಗ್ತಿವೆ ಅಂತೇಳಿ ಗಂಭೀರ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಸಂಬಂಧ ಮಾತಾಡ್ಲಿಕ್ಕೆ ನಮ್ಮ ಜೊತೆ ದೂರದಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲ ಪ್ರಕರಣ ಸೀರೆ ಪ್ರಕರಣ. ಸರ್, ಏನ್ ಊರ್ ಬಿಟ್ಟೋಗಿದ್ರೆ ಸರ್ ನೀವು? ಸರ್, ಖಂಡಿತವಲ್ಲ ಸರ್. ನಾನು ಮೈಸೂರು ಬೆಂಗಳೂರಲ್ಲಿ ಓಡಾಡ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ನಮ್ಮ ವಕೀಲರನ್ನ ಭೇಟಿ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಯಲ್ಲಿ ನಿರತನಾಗಿದೆ. ಸೊ ನನ್ನನ್ನು ಬಂಧಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಿಲ್ಲ. ಆ ಥರ ಏನಾದರೂ ಅಕ್ರಮವಾಗಿ ನಾನು ಬಂಧನ ಒಳಪಡಿಸಿದ್ರೆ ಇವತ್ತೇನು ಮಾನವ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ, ಆ ವಿಚಾರಣೆಗೆ ಕೆಲವು ತೊಡಕುಗಳಾಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸ್ವಿಚ್ ಆಫ್ ಮಾಡಿದೆ ಅಷ್ಟೇ ಹೊರತು ಸೊ ನಾನು ಯಾವುದೇ ಅವರಿಗೆ ತಲೆ ಮುಚ್ಕೊಂಡಲ್ಲ. ಮತ್ತು ಎದುರ್ಕೊಂಡು ಎಲ್ಲೂ ಕೂಡ ಓಡಾಗಿರಲಿಲ್ಲ. ಅಲ್ಲಿ ನಾನು ಎದುರ್ಕೊಂಡು ಹೋಗೋಂಥ ಪ್ರಶ್ನೆನೇ ಇಲ್ಲ. ಸೊ ಯಾಕೆ ಅಂತೇಳಿ ಅವ್ರು ಕೊಟ್ಟರೆ ದೂರಲ್ಲೇ ಇದೆ ಸ್ಪಷ್ಟವಾಗಿ. ನಾನು ಪೊಲೀಸರ ಜೊತೆ ಬಂದರು ಅಂತೇಳಿ ಆ ಹಿನ್ನೆಲೆಯಲ್ಲಿ ಮೊದಲು ಪೊಲೀಸರನ್ನ ಆರೋಪಿ ಮಾಡಬೇಕು, ಅವ್ರನ್ನ ಬಂಧಿಸಬೇಕು. ಸೊ ಅವ್ರನ್ನ ಆರೋಪಿ ಮಾಡಿ ಅವ್ರನ್ನ ಬಂಧಿಸಿದ್ರೆ ನನ್ನನ್ನು ಬಂಧಿಸಿದ್ರೆ ಸೊ ನ್ಯಾಯಾಲಯದಿಂದ ಯಾರು ನನ್ನ ಬಂಧಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತಾಯಿತ್ತು ಹೊರತು ನನಗೇನು ಆಗ್ತಿರಲಿಲ್ಲ. ಆದರೆ ಸೊ ಅನಾವಶ್ಯಕವಾಗಿ ಈ ಒಂದು ಪ್ರಕ್ರಿಯೆ ಉಚ್ಚ ನ್ಯಾಯಾಲಯದ ವಿಚಾರಣಾ ಪ್ರಕ್ರಿಯೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಿಚ್ ಆಫ್ ಮಾಡಿದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೀವ್ಯಾಕೆ ಸರ್ ಟಾರ್ಗೆಟ್ ಆದ್ರಿ ಈ ಪ್ರಕರಣದಲ್ಲಿ? ಸರ್, ಇಲ್ಲಿ ಏನು ಮೂಡ ಪ್ರಕರಣದಲ್ಲಿ ನಾನು ಹಿಂದೆ ಸರಿಸುವಂಥ ಹಲವಾರು ಪ್ರಯತ್ನಗಳು ನಡೀತಾ ಇದೆ. ಸೊ ಈ ನೆಲೆಯಲ್ಲೇ ಈಗಾಗಲೇ ಹೇಳ್ದಂಗೆ ಉಚ್ಚ ನ್ಯಾಯಾಲಯದ ಪ್ರಕ್ರಿಯೆ ಏನಿದೆ ಅದಕ್ಕೆ ತಡೆ ಒಡ್ಡಬೇಕು. ನಾವು ದೂರದರ್ಶನದಲ್ಲೇ ಮೈಸೂರಿನ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಮುತ್ತುರಾಜರವರು ಅವರ ಒಂದು ಕುಮ್ಮಕ್ಕು ಮತ್ತು ಅವರೊಂದು ಸಂಚಿನ ಮೇಲೆ ಈ ಒಂದು ಪ್ರಕರಣ ದಾಖಲು ಮಾಡಿ ನಾನು ಬಂಧಿಸುವಂಥ ಪ್ರಯತ್ನ ನಡೆದಿತ್ತು ಅಂತ ನನಗೆ ತಿಳಿದು ಬಂದಿದೆ. ಸರ್, ಇದೇ ಸಂದರ್ಭದಲ್ಲಿ ನೀವಿಲ್ದಿರೋ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಭೇಟಿ ನೀಡ್ತಾರೆ ಹಲವರು, ಆಮಿಷ ಒಡ್ಡೋದು, ಇದ್ರ ಜೊತೆಗೆ ಪ್ರಕರಣದಿಂದ ಹಿಂದೆ ಸರಿರಿ, KR ಠಾಣೆಯಲ್ಲಿ ದೂರು ದಾಖಲಾಗಿರೋದನ್ನ ವಾಪಸ್ ತೆಗೆದುಕೊಳ್ತೀವಿ, ಈ ಥರದೆಲ್ಲ ಆಮಿಷ ಒಡ್ಡಿದ್ರು ಅಂತೇಳಿ. ಸರ್, ಏನು ಸರ್ ಇದು ಆರೋಪ? ಸರ್, ಈಗ ಡಿಸೆಂಬರ್ 13ನೇ ತಾರೀಕು ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡಿರ್ತಾರೆ. ಅವ್ರು ಭೇಟಿ ಮಾಡಿದ ಸಮಯದಲ್ಲೇ ಮತ್ತೊಬ್ಬ ವ್ಯಕ್ತಿ ಬರ್ತಾರೆ. ಅವ್ರನ್ನ ಹರ್ಷ ಅವರು ಇವ್ರು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂತ ನನಗೆ ಹೇಳ್ತಾರೆ. ನಾನು ಏನಂತ ಕೇಳಿದಾಗ ಅವ್ರು ಇದ್ದಕ್ಕಿದ್ದಂಗೆ ನಂಗೆ ಕಾಲಿಗೆ ಬೀಳಕ್ಕೆ ಬರ್ತಾರೆ. ಸೊ ನಾನು ಹಿಂದೆ ಸರ್ಬಿಟ್ಟು ಯಾಕೆ ಏನಾಯಿತು ಅಂತ ಕೇಳಿದಾಗ ಅದೆಲ್ಲ ನಾನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿ ಅಮ್ಮನ ಪರವಾಗಿ ಬಂದಿದ್ದೀನಿ, ನಾನು ಅವ್ರ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದೀನಿ, ಅವರ ಆಪ್ತ ಸಹಾಯಕ ನಾನು. ಹಾಗಂತ ಪರಿಚಯ ಮಾಡ್ಕೊಂಡಂಥ ಹರ್ಷ ಅವರು ಈ ಪಾರ್ವತಮ್ಮನವರು ತುಂಬ ಮಾನಸಿಕ ಕುಗ್ಗೋಗಿದ್ದಾರೆ, ಅವ್ರು ಸರಿಯಾಗಿ ಊಟ ನಿದ್ದೆನ ಮಾಡ್ತಿಲ್ಲ, ಅವ್ರ ಪರಿಸ್ಥಿತಿ ನೋಡೋಕ್ಕಾಗದೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಸರ್, ನಿಮ್ಗೆ ಕ್ಷಮೆ ಕೇಳ್ತೀನಿ ನಾನು ಅವ್ರ ಪರವಾಗಿ. ನೀವು ಲೋಕಾಯುಕ್ತ ತನಿಖೆ ನಡೀಲಿ, ಸೊ CBIಗೆ ಕೊಡಿಸೋದು ಬೇಡ ಹಾಗೆಂದೇಳ. ನಾನು CBI ಆದ್ರೇನು ಲೋಕಾಯುಕ್ತ ತನಿಖೆ ಸಂಸ್ಥೆಗಳು ತನಿಖೆ ನಡೆಯುತ್ತೆ ಹಾಗೆಂದೇಳೋರು ಎಲ್ಲ ಏನಾರು ಇರಲಿ ಸರ್, ದಯವಿಟ್ಟು CBIಗೆ ಬೇಡ, ಇಲ್ಲಿ ಅಮ್ಮನವ್ರದ್ದು ಏನು ಪಾತ್ರ ಇಲ್ಲ, ಈ ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ CT ಕುಮಾರ್ ಎಲ್ಲ ಸೇರ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ನಾನು ಹಾಗಿದ್ರೆ ಆ ಪಾರ್ವತಿಯವ್ರ ಕಡೆಯಿಂದ ಅವ್ರ ಮೇಲೆ 3 ಜನ ಮೇಲೆ ಪೊಲೀಸ್ ದೂರು ಕೊಡಿಸಿ ತನಿಖೆ ಆಗಲಿ ಹಾಗೆ ಅಂತ ಹೇಳ್ತಾರೆ. ಅಂಥೇಳಿ ನಾನು ಮತ್ತೆ ಯಾರನ್ನು ಕರ್ಕೊಂಬರ್ಬೇಡಿ ಅಂತ ಶ್ರೀನಿಧಿಯವ್ರಿಗೆ ಹೇಳಿದ್ರು ಕೂಡ ನಾನು ಯಾವಾಗ ಬೆಂಗಳೂರು ಹೋಗಿದ್ದ ವಿಚಾರ ತಿಳ್ಕೊಂಡು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಮೇಲೆ ಈ ಥರ ಒತ್ತಡ ಹಾಕೋದು ಪ್ರಯತ್ನ ಮಾಡಿದ್ದಾರೆ. ಸೊ ನನ್ನ ಮಗನೂ ಕೂಡ ಅದು ಯಾವುದೇ ರೀತಿ ಇದಕ್ಕೆ ಒಪ್ಪಿಲ್ಲ. ಅದ ನಂತರ ಆವಾಗ ಆ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಏನು ಸುಳ್ಳು ದಾಖಲಾಗಿತ್ತು ಅದರಲ್ಲಿ ಅರೆಸ್ಟ್ ಮಾಡೋದ ಥರ ಮಾಡ್ತೀವಿ, ಸೊ ರಿಪೋರ್ಟ್ ಹಾಕೋದಕ್ಕೆ ನಾವು ದೊಡ್ಡವ್ರಿಗೆ ಹೇಳ್ತೀವಿ ಮಾಡ್ತೀವಿ ಅಂತ ಮಾತಾಡೋದು. ಸೊ ಇದೆಲ್ಲ ನೋಡಿದಾಗ 13ನೇ ತಾರೀಕು ನನಗೆ ಆಮಿಷವನ್ನು ಒಡ್ಡಿದ್ದಾರೆ. ಸೊ ಅದಕ್ಕೆ ನಾನು ಒಪ್ತಾ ಇದ್ದಾಗ 14ನೇ ತಾರೀಕು ಈ ಪ್ರಕರಣ ದಾಖಲು ಮಾಡಿಸುವಂಥ ಮಾಡಿ ನಾನು ಬಂಧಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಆಧಾರ ಇಟ್ಕೊಂಡು ಈ ಥರ ಒತ್ತಡ ಹಾಕುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಅಂದರೆ ಪರೋಕ್ಷವಾಗಿ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ನಡೀತಿದೆ ಅಂತ ಸರ್ ನಿಮ್ಮ ವಿರುದ್ಧ? ಹೌದು ಸರ್, ನಡೀತಾ ಇದೆ. ಈಗ ಈ ಪ್ರಕರಣ ಏನಾಗಿದೆ, CBI ಕೊಟ್ಟುಬಿಟ್ರೆ ತಾವೆಲ್ಲರೂ ಖಚಿತವಾಗಿ ಶಿಕ್ಷೆ ಅನುಭವಿಸಬೇಕಾದ ಹಿನ್ನೆಲೆಯಲ್ಲಿ ಸೊ ಎಲ್ಲ ಸಂಚು ರೂಪಿಸಿ ನನ್ನನ್ನು ಈ ಪ್ರಕರಣ ಹಿಂದೆ ಸರಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಇದ್ರ ಜೊತೆಗೆ ನಿಮ್ಮ ಮಗನಿಗೆ ಹಣದ ಆಮಿಷ ಸರ್, ಎಷ್ಟು ಕೋಟಿ ಆಫರ್ ಸರ್ ಅದು? ಸರ್, ಅಷ್ಟು ಅಂತ ಹೇಳಿಲ್ಲ ಸರ್. ಅವ್ರು ಹೇಳಿದ್ದೇನೆಂದರೆ ನನ್ನ ಮಗನಿಗೆ ಒಂದು ವಿಡಿಯೋ ತೋರಿಸಿ, ಹಣ ಇರತಕ್ಕಂಥ ಒಂದು ವಿಡಿಯೋ ತೋರಿಸಿ, ಇದು 1.25 ಕೋಟಿ ರೂಪಾಯಿನ ನಾವು ಗಂಗರಾಜ್ ಅವ್ರವ್ರು ಕೊಟ್ಟಿದ್ದೀವಿ, ಅವರಿಗೆ 3 ಕೋಟಿ ರೂಪಾಯಿ ಮಾತಾಡಿ ಇದು ಮಾಡಿದ್ದೀವಿ, ಇನ್ನೂ 1.25 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಸೊ ನಿಮ್ಮ ತಂದೆ ಎಷ್ಟು ಹೇಳ್ತಾರೆ ಅಷ್ಟನ್ನು ನಾವು ಕೊಡಿಸೋ ಪ್ರಯತ್ನ ಪಡ್ತೀವಿ ಅಂತೇಳಿ ಮಾತಾಡಿದ್ರು. ನನಗೂ ಕೂಡ ಅದೇ ಹೇಳಿದೆ, ನೀವು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತಿದ್ದಾರೆ ಅಂತಲೇ ಅವ್ರು ನನಗೆ ಹೇಳಿದ್ರು. ನಾನು ಹೇಳಿದೆ, ದುಡ್ಡು ಗಿಡ್ಡು ಇದಕ್ಕೆಲ್ಲ ನಾನು ಆಮಿಷಕ್ಕೆ ಒಳಗಾವನಲ್ಲ, ನಾನು ಯಾವುದೇ ಒತ್ತಡಕ್ಕೂ ಒಳಗಾವನಲ್ಲ, ನಾನು ಕಾನೂನು ಪ್ರಕಾರ ಹೋರಾಟ ಮಾಡ್ತಾಯಿದ್ದೀನಿ. ಸೊ ಅವರು ಕೂಡ ಕಾನೂನು ಪ್ರಕಾರ ಹೋರಾಟ ಮಾಡಲಿ ಅಷ್ಟೇ ಹೊರತು ಇಂಥ ಪ್ರಯತ್ನ ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳಿದ್ದೆ ಅವರಿಗೆ. ಅಂದರೆ ಪ್ರಕರಣದಿಂದ ಹಿಂದೆ ಸರಿಯೋಕ್ಕೋಸ್ಕರ ಸೀರೆ ಪ್ರಕರಣವನ್ನು ಮಧ್ಯೆ ತಂದು ಅದಕ್ಕೆ FIR ಹಾಕಿಸಿ ನಿಮ್ಮನ್ನ ಅದೇ ತಪ್ಪಿಸ್ಕೊಂಡು ಓಡಾಡೋ ರೀತಿ ಮಾಡಿ, ಯಾಕಂದರೆ ಬಂಧನದ ಭೀತಿಯಿಂದ ತಪ್ಪಿಸ್ಕೊಂಡು ಓಡಾಡೋ ರೀತಿ ಮಾಡಿ ಇವರು ಈ ಕೇಸಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಆಮಿಷಗಳನ್ನ ಒಡ್ಡಿದ್ರು ಅಂತ ನಿಮ್ಮ ಆರೋಪ? ಹೌದೌದು. ಈಗ 13ನೇ ತಾರೀಕು ನನಗೆ ಆಮಿಷ ಹೊಡ್ತಾರೆ, ನಾನು ಒಪ್ತಾ ಇದ್ದಾಗ 14ನೇ ತಾರೀಕು. ಈಗ ಸೀರೆ ಪ್ರಕರಣ ನಡೆದಿದ್ದು 12ನೇ ತಾರೀಕು. ಸೊ ಅವತ್ತು ನಿಜವಾಗ್ಲೂ ನಾನು ಅಪರಾಧ ಮಾಡಿದರೆ ಅವ್ರು ಆವಾಗಲೇ ತಕ್ಷಣ ದೂರು ಕೊಡಬೇಕಿತ್ತು, ಅವತ್ತು ದೂರು ಕೊಡಲ್ಲ. 13ನೇ ತಾರೀಕು ಮಾರನೇ ದಿವಸ 13ನೇ ತಾರೀಕು ಬಂದು ನನಗೆ ಆಮಿಷ ಹೊಡ್ತಾರೆ. ಸೊ ನಾನು ಅದು ಒಪ್ತಾ ಇದ್ದಾಗ 14ನೇ ತಾರೀಕು FIR ಆಗುತ್ತೆ.
ಅದಾದ ಮಾರನೇ ದಿನ 15ನೇ ತಾರೀಕು ಬಂದು ಇವರು ಎಲ್ಲ ಮಾತಾಡ್ತಾರೆ. ಸೊ ಇದೆಲ್ಲ ನೋಡಿದಾಗ ಇವರೆಲ್ಲರೂ ಸೇರ್ಕೊಂಡು ಸಂಚು ರೂಪಿಸಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ನನ್ನ ವಿರುದ್ಧ ಎಲ್ಲರೂ ಸೇರಿ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಸೀರೆ ಪ್ರಕರಣವನ್ನು KR ಠಾಣೆಗೆ ತಂದು ಅಲ್ಲಿ FIR ಅನ್ನು ದಾಖಲಿಸಿ ಆ ಮೂಲಕ ನನಗೆ ಕೇಸನ್ನು ವಾಪಸ್ ತೆಗೆದುಕೊಂಡ್ರೆ ಬಿ ರಿಪೋರ್ಟ್ ಹಾಕಿಸ್ತೀವಿ ಅಂತ ಹೇಳಿ ಒತ್ತಡ ತರುವಂಥ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ನನ್ನ ಮಗನ ಮೂಲಕ ಹಣದ ಆಮಿಷವನ್ನು ಕೂಡ ಒಡ್ಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.